ನಮಸ್ಕಾರ ನನ್ನ ಎಲ್ಲ ಪ್ರೀತಿಯ ತೆರಿಗೆದಾರರಿಗೆ ಹಾಗೂ ಸ್ನೇಹಿತರಿಗೆ. ನೋಡಿ, ಈಗ ಏಪ್ರಿಲ್ 30ನೇ ತಾರೀಕು ಪ್ರೊಫೆಷನಲ್ ಟ್ಯಾಕ್ಸ್ ಕಟ್ಟಕ್ಕೆ ಡ್ಯೂ ಡೇಟ್ ಇದೆ. ಎಲ್ಲ GST ಡೀಲರ್ಗಳಿಗೆ ಪ್ರೊಫೆಷನಲ್ ಟ್ಯಾಕ್ಸ್ ಅಂದರೆ ಯಾರ್ಯಾರು GST ರಿಜಿಸ್ಟ್ರೇಷನ್ ತೊಗೊಂಡಿರ್ತಾರೆ ಕರ್ನಾಟಕದಲ್ಲಿ ಅವರಿಗೆಲ್ಲ ಪ್ರೊಫೆಷನಲ್ ಟ್ಯಾಕ್ಸ್ ಕಟ್ಟೋದು ಮ್ಯಾಂಡೇಟರಿ ಇರುತ್ತೆ. ಏಪ್ರಿಲ್ 30ನೇ ತಾರೀಕು ಕೊನೆ ದಿನಾಂಕ ಇರುತ್ತೆ. ಇನ್ ಕೇಸ್ ಯಾರಾದರೂ ಡ್ಯೂ ಡೇಟ್ ಮಿಸ್ ಮಾಡ್ಕೊಂಡ್ರಿ ಅಂತ ಅಂದರೆ ನಿಮಗೆ 1250 ರೂಪೀಸ್ ಪೆನಾಲ್ಟಿ ಬರುತ್ತೆ. ಅದ್ರ ಜೊತೆಗೆ 1.5% ಮಂತ್ಲಿ ಇಂಟ್ರೆಸ್ಟನ್ನು ಲೆವಿ ಮಾಡ್ತಾರೆ. ಸೊ ಯಾರೆಲ್ಲ GST ತೊಗೊಂಡಿರ್ತೀರಾ, ಇನ್ ಕೇಸ್ ಈ ಅಪ್ಡೇಟ್ ಗೊತ್ತಿಲ್ಲ ಅಂತಂದರೆ, ಅವೇರ್ನೆಸ್ ಇಲ್ಲ ಅಂತಂದರೆ ನೀವು ನಿಮಗೆ ಗೊತ್ತಿರೋವಂಥ ಚಾರ್ಟರ್ಡ್ ಅಕೌಂಟೆಂಟ್ನ ಅಪ್ರೋಚ್ ಮಾಡ್ಬೋದು. ಪ್ರೊಫೆಷನಲ್ ಟ್ಯಾಕ್ಸ್ ಕಟ್ಟೋಕ್ಕೆ ಹೆಲ್ಪ್ ಮಾಡ್ತಾರೆ ನಿಮಗೆ. ಹಾಗೆ ಇಲ್ಲಿ ಯಾರಿಗೆಲ್ಲ ಎಕ್ಸೆಂಪ್ಷನ್ ಸಿಗುತ್ತೆ ಅನ್ನೋದೊಂದು ಹೇಳ್ತೀನಿ. ಇನ್ ಕೇಸ್ ಆಫ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಅಂತ ಬಂದಾಗ ಅಪ್ ಟು 12th ಸ್ಟ್ಯಾಂಡರ್ಡ್ವರೆಗೂ ಎಜುಕೇಷನ್ ಸರ್ವಿಸ್ ಕೊಡ್ತಾ ಇದ್ದಾರೆ ಅಂತಂದರೆ ಅವ್ರಿಗೆ ಪ್ರೊಫೆಷನಲ್ ಟ್ಯಾಕ್ಸ್ ಕಟ್ಟೋದಿರಲ್ಲ. ಹಾಗೆ ಕನ್ನಡ ಶಾರ್ಟ್ ಹ್ಯಾಂಡ್ ಮತ್ತು ಟೈಪಿಂಗ್ ಎಜುಕೇಷನ್ ಕೊಡ್ತಾ ಇದ್ದಾರೆ ಅಂತಂದರೆ ಅವ್ರಿಗೂ ಎಕ್ಸಂಪ್ಷನ್ ಇದೆ. ಹಾಗೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಇದ್ದಾರೆ, ಬ್ಲೈಂಡ್ ಇದ್ದಾರೆ, ಡಂಬ್ ಇದ್ದಾರೆ, ಡೆಫ್ ಇದ್ದಾರೆ ಅಂದರೆ ಅವರಿಗೂ ಕೂಡ ಎಕ್ಸಂಪ್ಷನ್ ಇರುತ್ತೆ. ಹಾಗೆ 60 years ಎಬೋ ಇರ್ತಾರಲ್ಲ ಸೀನಿಯರ್ ಸಿಟಿಸನ್, ಅವರು ಕೂಡ ಪ್ರೊಫೆಷನಲ್ ಟ್ಯಾಕ್ಸ್ ಕಟ್ಟೋದು ರಿಕ್ವೈರ್ಮೆಂಟ್ ಇರಲ್ಲ. ಹಾಗೆ ಯಾರೆಲ್ಲ ಪಾರ್ಟ್ನರ್ಸ್ ಇರ್ತಾರೆ ಪಾರ್ಟ್ನರ್ಶಿಪ್ ಫರ್ಮಲ್ಲಿ, ಸೊ ಪಾರ್ಟ್ನರ್ಶಿಪ್ ಫರ್ಮ್ ಆಲ್ರೆಡಿ ಟ್ಯಾಕ್ಸ್ ಕಟ್ತಿದೆ ಅಂತಂದರೆ ಪಾರ್ಟ್ನರ್ಸ್ ಇಂಡಿವಿಜುವಲ್ ಆಗಿ ಮತ್ತೆ ಪ್ರೊಫೆಷನಲ್ ಟ್ಯಾಕ್ಸ್ ಕಟ್ಟೋದೇನು ರಿಕ್ವೈರ್ಮೆಂಟ್ ಇರಲ್ಲ. ಅದಾದಮೇಲೆ ಮಲ್ಟಿಪಲ್ ಲೊಕೇಶನ್ಸ್ ಇದೆ ಬಿಸ್ನೆಸ್ ಅಂತ ಅಂದರೆ, ಹಾಗೆ ಗೋಡೌನ್ಸ್ ಇದೆ ಅಂತಂದರೆ ಗೋಡೌನ್ಸ್ಗೇನು ಪ್ರೊಫೆಷನಲ್ ಟ್ಯಾಕ್ಸ್ ಕಟ್ಟೋದು ಬೇಕಾಗಿರಲ್ಲ. ಮಲ್ಟಿಪಲ್ ಯೂನಿಟ್ಸ್ ಇದೆ ಅಂತ ಬಂದಾಗ ಅಡಿಷನಲಿ ಈಚ್ ಇಂಡಿವಿಜುವಲ್ ಆಗಿ 2500 ರೂಪೀಸ್ ಟ್ಯಾಕ್ಸ್ ಕಟ್ಟಬೇಕಾಗತ್ತೆ. ಗೋಡೌನ್ಸ್ಗಳಿಗೆ ಏನು ಟ್ಯಾಕ್ಸ್ ಕಟ್ಟೋದು ರಿಕ್ವೈರ್ಮೆಂಟ್ ಇರಲ್ಲ. ಈಗ ಮಿಲಿಟ್ರಿ ಎಕ್ಸ್ ಸರ್ವಿಸ್ ಮ್ಯಾನ್ ಇದ್ದಾರೆ ಅಂತಂದರೆ ಅವರಿಗೂ ಕೂಡ ಇನ್ ಕೇಸ್ ಏನಾದರೂ ಬಿಸ್ನೆಸ್ ರನ್ ಮಾಡ್ತಾರೆ ಅಂದರೆ ಅವ್ರಿಗೂ ಕೂಡ ಪ್ರೊಫೆಷನಲ್ ಟ್ಯಾಕ್ಸಿಂದ ಎಕ್ಸೆಂಪ್ಷನ್ ಇರುತ್ತೆ. ಹಾಗೆ ಯಾರಾದರೂ ಕ್ಯಾಬ್ ಸರ್ವಿಸ್ ಕೊಡ್ತಾ ಇದ್ದೀರಾ, ಒಂದು ಸಿಂಗಲ್ ಟ್ಯಾಕ್ಸಿ ಇಟ್ಕೊಂಡಿದ್ದೀರಾ ಅಥವಾ 3 ವೀಲರ್ ವೆಹಿಕಲ್ ಇಟ್ಕೊಂಡಿದ್ದೀರಾ ಅಂತಂದರೆ ನಿಮಗೂ ಕೂಡ ಪ್ರೊಫೆಷನಲ್ ಟ್ಯಾಕ್ಸ್ ಪೇ ಮಾಡೋದ್ರಿಂದ ಎಕ್ಸಂಪ್ಷನ್ ಇರುತ್ತೆ. ಈ ಡೀಟೇಲ್ಡ್ ಲಿಸ್ಟನ್ನು ನಾನು ಡೆಸ್ಕ್ರಿಪ್ಷನಲ್ಲೂ ಕೂಡ ಮೆನ್ಷನ್ ಮಾಡ್ತೀನಿ. ವಿಡಿಯೋ ಆದಮೇಲೆ ನೀವು ಡೆಸ್ಕ್ರಿಪ್ಷನ್ ನೋಡಿದ್ರೆ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಕ್ಬಿಡುತ್ತೆ. ಇದ್ರ ಜೊತೆಗೆ ಎಂಪ್ಲಾಯೀಸ್ ಅಂತ ಬಂದಾಗ ಪ್ರೊಫೆಷನಲ್ ಟ್ಯಾಕ್ಸ್ ಕಟ್ಟೋದು ಅವ್ರಿಗೂ ಕೂಡ ಮ್ಯಾಂಡೇಟರಿ ಇರುತ್ತೆ. ಯಾರಿಗೆಲ್ಲ 25,000 ಆ್ಯಂಡ್ ಎಬೋ ಸ್ಯಾಲರಿ ಡ್ರಾ ಮಾಡ್ತಾ ಇರ್ತಾರೆ ಅವರಿಗೆಲ್ಲ ಮ್ಯಾಂಡೇಟರಿ ಇರುತ್ತೆ. ಆ್ಯಂಡ್ ಈ ಮುಂಚೆ ಹೇಳಿದಂತೆ ಎಕ್ಸಂಪ್ಷನ್ ಲಿಸ್ಟಲ್ಲಿ ಇರೋರಿಗೆ ಮಂತ್ಲಿ ಸ್ಯಾಲ್ರಿಗೆ ಅಂತ ಏನಾದರೂ ವರ್ಕ್ ಮಾಡ್ತಾರೆ ಅವರು ಕೂಡ ಪ್ರೊಫೆಷನಲ್ ಟ್ಯಾಕ್ಸ್ ಕಟ್ಟೋದಿರಲ್ಲ. ಅದಾದಮೇಲೆ ಇನ್ ಕೇಸ್ ಏನಾದ್ರು ಸಿಂಗಲ್ ಚೈಲ್ಡ್ ಇದೆ ಆ್ಯಂಡ್ ಸ್ಟೆರಿಲೈಸೇಷನ್ ಆಪ್ರೇಷನ್ ಮಾಡಿಸ್ಕೊಂಡಿದ್ದಾರೆ ಅಂತಂದರೆ ಮೆಡಿಕಲ್ ಸರ್ಟಿಫಿಕೇಟ್ ಕೊಟ್ಟರೆ ಅವರಿಗೂ ಕೂಡ ಪ್ರೊಫೆಷನಲ್ ಟ್ಯಾಕ್ಸ್ ಪೇ ಮಾಡೋದ್ರಿಂದ ಎಕ್ಸಂಪ್ಷನ್ ಇರುತ್ತೆ. ಇಲ್ಲಿ 24,999 ರೂಪೀಸ್ ಬಂದರೂ ಪ್ರೊಫೆಷನಲ್ ಟ್ಯಾಕ್ಸ್ ಕಟ್ಟೋದಿರಲ್ಲ. ಇನ್ ಕೇಸ್ 1 ರೂಪಿ ಜಾಸ್ತಿ ಆಯಿತು, 25,000 ಈಕ್ವಲ್ ಆಗಿ ಬರ್ತಾ ಇದೆ ಅಥವಾ ಅಬೋ ದಟ್ ಅಂತ ಬಂದಾಗ ಪ್ರೊಫೆಷನಲ್ ಟ್ಯಾಕ್ಸ್ 200 ರೂಪೀಸ್ ಮಂತ್ಲಿ ಪೇ ಮಾಡಬೇಕಾಗತ್ತೆ. ಫೆಬ್ರವರಿ ತಿಂಗಳಲ್ಲಿ 300 ರೂಪೀಸ್ ಆಗುತ್ತೆ, 200 ರೂಪೀಸ್ ಬದಲು. ಈಗ 2025 ಬಜೆಟಲ್ಲಿ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ 100 ರೂಪೀಸ್ ಜಾಸ್ತಿ ಮಾಡಿದೆ. ಸೊ ಮ್ಯಾಕ್ಸಿಮಮ್ 2,500 ರೂಪೀಸ್ಗೆ ಮ್ಯಾಚ್ ಮಾಡೋಕ್ಕೆ ಅಂತ ಮಾಡಿರುವಂಥದ್ದು ಒಂದು ಉದ್ದೇಶ. ಸೊ ಈ ವಿಷಯವಾಗಿ ಸಂಬಂಧಪಟ್ಟಂತೆ ಬೇರೆ ಏನಾದರೂ ಕ್ವೆಶ್ಚನ್ ಇದೆ ಕೇಳಬೇಕು ಅಂತಂದರೆ ನೀವು ನನಗೆ ಕಮೆಂಟಲ್ಲಿ ಮೆನ್ಷನ್ ಮಾಡ್ಬೋದು. ನಿಮ್ಮ ಕ್ವೆಶ್ಚನ್ ಕಾನ್ಫಿಡೆನ್ಷಿಯಲ್ ಆಗಿದೆ ಅಂತಾರೆ ನೀವು ನನ್ನ ವಾಟ್ಸಪ್ ನಂಬರ್ಗೂ ಕೂಡ ನೀವು ಅಪ್ರೋಚ್ ಮಾಡ್ಬೋದು. ನನ್ನ ನಂಬರ್ನ ಡೆಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿದ್ದೀನಿ. ನೀವು ನನಗೆ ಮೆಸೇಜ್ ಕೂಡ ಡ್ರಾಪ್ ಮಾಡ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮ್ಮ ಕರ್ನಾಟಕ, ನಮ್ಮ ಕನ್ನಡ, ನಮ್ಮ ಹೆಮ್ಮೆ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರಗಳು.